ನಿನ್ನೆ ದೇಶಾದ್ಯಂತ ಜಂಕ್ ಫುಡ್ ನಿಂದಾಗೋ ತೊಂದರೆಗಳ ಬಗ್ಗೆ ಚರ್ಚೆಯಾಗ್ತಿದ್ರೆ ಇತ್ತ ಉದ್ಯಾನನಗರಿ ಬೆಂಗಳೂರಲ್ಲಿ ಪಿಜ್ಜಾ ತಿನ್ನೋ ಕಾಂಟೆಸ್ಟ್ ಏರ್ಪಡಿಸಲಾಗಿತ್ತು. ನಗರದ ಯುವಕ ಯುವತಿಯರು ವಿಶ್ವವಿಖ್ಯಾತ ಪಿಜ್ಜಾ ಈಟರ್ ಜೊತೆ ಕಾಂಪೀಟ್ ಮಾಡಿ ಸಂಭ್ರಮಿಸಿದ್ರು. ತಡಬಡಾಯಿಸಿ ನಾಮುಂದು ತಾಮುಂದು ಅಂತ ಪಿಜ್ಜಾಗಳನ್ನ ಹೊಟ್ಟೆಗಿಳಿಸ್ತಿರೋ ಯುವಕ ಯುವತಿಯರು ಬಕಾಸುರನಂತೆ ಬಾಯಿ ತೆಗೆದು ಒಂದರ ಹಿಂದೊಂದರಂತೆ ಪಿಜ್ಜಾಗಳನ್ನ ತಿಂತಿರೋ ವ್ಯಕ್ತಿ. ನಿನ್ನೆ ಬೆಂಗಳೂರಿನ ಮಹದೇವಪುರದ ಮಾಲೊಂದರಲ್ಲಿ ವರ್ಲ್ಡ್ ಲೀಗ್ ಆಫ್ ಕಾಂಪಿಟೇಟಿವ್ ಈಟಿಂಗ್ ಅನ್ನೋ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಇದರಲ್ಲಿ 17 ಇಂಚಿನ ದೊಡ್ಡ ಪಿಜ್ಜಾವನ್ನ ಯಾರು ಬೇಗ ತಿಂತಾರೋ ಅವರಿಗೆ ಬಹುಮಾನವಿಡಲಾಗಿತ್ತು. ಹಾಗಾಗಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡವರು ಪ್ರೈಸ್ ಗೆಲ್ಲಲು ಹರಸಾಹಸ ಮಾಡಿದ್ರು. ಇನ್ನು ಈ ಸ್ಪರ್ಧೆಯ ಪ್ರಮುಖ ಆಕರ್ಷಣೆ ಅಂದ್ರೆ ಪಿಜ್ಜಾ ಈಟಿಂಗ್ ನಲ್ಲಿ ವಿಶ್ವ ದಾಖಲೆ ಮಾಡಿರೋ ಅಮೆರಿಕದ ದಾಲೆ ಬೋನೆ. ಈತ ಸ್ಪರ್ಧೆಗೆ ಚಾಲನೆ ನೀಡಿ ಸ್ಪರ್ಧಾಳುಗಳ ಜೊತೆ ಸೇರಿ ಕೇವಲ 2 ನಿಮಿಷ 51 ಸೆಕೆಂಡ್ಗಳಲ್ಲಿ 17 ಇಂಚಿನ ಚೀಸ್ ಪಿಜ್ಜಾ ತಿಂದು ದಾಖಲೆ ಮಾಡಿದ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ 10ಕ್ಕೂ ಹೆಚ್ಚು ಯುವಕ ಯುವತಿಯರು ಗೆಲುವು ದಕ್ಕಿಸಿಕೊಳ್ಳಲು ಗಬಗಬನೆ ಪಿಜ್ಜಾ ತಿಂದ್ರು. ಕೊನೆಯಲ್ಲಿ ಅಭಿಷೇಕ್ ಅನ್ನೋ ಯುವಕ 2ನೇ ಸ್ಥಾನ ಪಡೆದು 3000 ಬಹುಮಾನ ಗೆದ್ಕೊಂಡ. ಬಹಳ ಖುಷಿ ಅನ್ಸುತ್ತೆ. ಅವನ ಜೊತೆ ಕಾಂಪೀಟ್ ಮಾಡ್ಬೇಕು ಅಂದ್ರೆ ಯಾರು ನೋಡಿದ್ರೆ ಭಯ ಪಟ್ಟು ಹೋಗ್ತಾರೆ. ಬಟ್ ನಾನು ಸ್ವಲ್ಪ ಎದ್ದು ನಿಂತು ಬಂದಿದ್ದೀನಿ, ಖುಷಿ ಆಗುತ್ತೆ. ತಲೆಯಲ್ಲಿ ನಾನು ಮಾಡ್ಬೇಕು ಅಂತ ಇದ್ರೆ ಮಾಡ್ಬೋದು. ಬೇಗ ತಿಂತಾ ಇದ್ದೀನಿ ಅಂತ ಅನ್ಕೊಂಡ್ರೆ ಬೇಗ ತಿಂತಾ ಇದ್ದೆ. ಒಟ್ನಲ್ಲಿ ನಿನ್ನೆ ಏರ್ಪಡಿಸಿದ್ದ ಪಿಜ್ಜಾ ಈಟಿಂಗ್ ಕಾಂಟೆಸ್ಟ್ ನೋಡೋರಿಗೆ ಮಜವಾಗಿದ್ರೆ ತಿನ್ನೋರಿಗೆ ರುಚಿಯಾಗಿತ್ತು. ಜೊತೆಗೆ ಬಹುಮಾನವೂ ತಂದುಕೊಡ್ತು. Can you believe that Charlotte has finished everything but 2 bites of pizza left? I am so proud. ಶ್ರುತಿ ರಾವ್, TV9 ಬೆಂಗಳೂರು.